Day 2. ಸೊ ಗೈಸ್, ಬೆಳಗ್ಗೆ ಬೇಗ ಎತ್ಕೊಂಡು ರೆಡಿಯಾಗಿ ಇವಾಗ ರೀಸೆಂಟಾಗಿ ರೆಡಿಯಾಗಿದ್ದೀನಿ. ಸೊ ಒಂದಿಷ್ಟು ಪ್ಲೇಸ್ಗಳಿಗೆ ಹೋಗ್ಬೇಕು ಅಂತ ಅಂದ್ಕೊಂಡು ಇವಾಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲ ಹೋಗ್ಬೇಕೀಗ. ಹೋದ್ಮೇಲೆ ನಿಮಗೆ ಸಿಗ್ತೀನಿ. ಓಕೆನಾ? ನೀರು ಕೆನ್ ತೊಗೊಂಡು ಹೋಗ್ತಾ ಇದ್ದೀವಿ. ಸದ್ಯದ ಒಂದು ವಾಟರ್ಗೆ ಯಾವುದೇ ಥರ ಕೊರತೆ ಆಗಬಾರ್ದು ಅಂತ. ಸೊ ಬನ್ನಿ, ಯಾವ್ಯಾವ ಥರ ಇದೆ ಇವತ್ತು ಹೋಗುತ್ತೆ ಅನ್ನೋದು ನೋಡೋಣ. ನಾನು ಸ್ವಲ್ಪ ಡಿಸಪಾಯಿಂಟ್ ಇದೆ, ಅದೆಲ್ಲ ಸ್ವಲ್ಪ ದಿವಸ ಹೇಳ್ತೀನಿ ಏನಕ್ಕೆ ಇತ್ತು ಅಂತ. ನಮ್ಮ ನಿತಿನ್ ಆಚಪ್ಪ ಅವ್ರು ನೋಡಿ ಹೆಂಗಿದ್ದಾರೆ. ಓಕೆ ಗೈಸ್, ಸೊ ಈ ಲಿಫ್ಟಲ್ಲಿ ಹೋಗ್ಬೇಕೀಗ. ಬನ್ನಿ ಹೋಗುವ. ಸೊ ಎಸ್ ಗಾಯ್ಸ್, ಈಗ ನಾವು ಹೊರಟಿದ್ದೀವಿ. ಈಗ ನಾವೆಲ್ಲಪ್ಪ ಹೋಗ್ತಾ ಇದ್ದೀವಿ ಅನ್ನೋದಾದರೆ ಒಂದು ಫೇಮಸ್ ಆಗಿರುವಂಥ ಚರ್ಚ್ಗೆ ಹೋಗ್ತಾ ಇದ್ದೀವಿ. 400 ವರ್ಷದ ಹಳೇದು ಒಂದು ಡೆಡ್ ಬಾಡಿ ಮಮ್ಮಿದು ಇನ್ನೂ ಸಹ ಅಲ್ಲೇ ಇಟ್ಟಿದ್ದಾರೆ. ಸೊ ಅದಕ್ಕೆ ಅದನ್ನು ನೋಡೋದಕ್ಕಂತ ಹೋಗ್ತಾ ಇರೋದು. ಆ್ಯಂಡ್ ಆಗಲೇ ನಾನು ನಿಮಗೆ ಹೇಳಿದ್ದೆ ಏನೋ ಒಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ನನಗಿದೆ ಅಂತ. ಸೊ ಹೌದು ಗಾಯ್ಸ್, ಏನಕ್ಕಪ್ಪ ಅನ್ನೋದಾದರೆ ಗೋವಾಗೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ದೆ ಬಂದಿದ್ದ ರೀಸನ್ಗೆ ಸರಿಯಾಗಿ ನಾವೇನು ನೋಡೋದಕ್ಕಾಗ್ತಿಲ್ಲ, ಹೋಗೋದಕ್ಕಾಗಲಿಲ್ಲ. ಬಟ್ ಗೈಸ್, ನನ್ನ ಕೈಲಿ ಆದಷ್ಟು ಒಂದಿಷ್ಟು ಕ್ಲಿಪ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ದಯವಿಟ್ಟು ಎಲ್ಲರೂ ನೋಡಲಿ ಅಂತ ಕೇಳ್ಕೊತ ಈ ಒಂದು ತಪ್ಪನ್ನ ಇನ್ನೊಂದು ಸತಿ ಆಗದಿರೋ ಥರ ನಾನು ನೋಡ್ಕೊತೀನಿ. ಸೊ ಎಲ್ಲರೂ ಈ ಒಂದು ವಿಡಿಯೋನ ಎಂಜಾಯ್ ಮಾಡಿ. ಸೊ ಗೈಸ್, ನಾವು 15 ಕಿಲೋಮೀಟರಿಂದ ಹುಡುಕಿ ಫೈನಲಿ ಈಗ ಹೋಟ್ಲು ಸಿಕ್ಕಿದೆ. ಸೊ ತಿಂಡಿ ಮಾಡೋಕ್ಕೆ ಈಗ ಬಂದಿದ್ವಿ. 11 ಗಂಟೆ ಆಯಿತು ಟೈಮು. ಗೋವಾದು ತಿಂಡಿ ಊಟ ಯಪ್ಪ ಪೀಕ್ ಲೆವೆಲ್ಗೆ ಹೋಗಿದ್ದೆ. ಆ ರೇಂಜಿಗಿದೆ. ಏನೋ ಒಂದಿಷ್ಟು ತೊಗೊಂಡಿದ್ದೀವಿ. ಸೊ ಗೈಸ್, ಪೂರಿ ತೊಗೊಂಡಿದ್ದೀವಿ. ಇವಾಗ ಒಂದು ಪೂರಿಗೆ 20 ರೂಪಾಯಿ ಅಂತೆ. ದೇವ್ರೆ, ಬನ್ನಿ ತಿಂಡಿ ಎಲ್ಲ ಮುಗಿಸ್ಕೊಂಡು ರಪ್ಪ ಅಂತ ನಿಮ್ಗೆ ಅಲ್ಲಿ ನಾನು ಯಾವ ಥರ ಗೊತ್ತಿರ್ಬೋದು ಡಬ್ಬಾ ಥರ ಇದೆ ಅಂತ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನಾವು ಹೋಗ್ತಾ ಇರೋದು ಅದೇ ಚರ್ಚಿಗೆ. ಈಗ ನಮಗೆ ಕರೆಕ್ಟಾಗಿ ಇಲ್ಲಿಂದ 1.5 ಕಿಲೋಮೀಟರ್ ಇದೆ. 1.5 ಕಿಲೋಮೀಟರ್ ಅಲ್ಲಿ ಹೋಗುವ. ಫೈನಲ್ ಆಗಿ ನಾವಿವಾಗ ಒಂದು ಮಮ್ಮಿ ಚರ್ಚ್ಗೆ ಬಂದೇ ಬಿಟ್ವಿ ಗಾಯ್ಸ್. ಸೊ ದೂರದಿಂದ ನೋಡೋದಾದರೆ ನಮಗೆ ಕಾಂಜರಿಂಗಲ್ಲಿ ಕಾಣಿಸೋ ಎಲ್ಲ ಬಿಲ್ಡಿಂಗ್ಗಳು ನೋಡ್ದಂಗೈತೆ. ಸೊ ಕ್ರೌಡ್ ಎಲ್ಲ ಜಾಸ್ತಿ ಜನ ಇದ್ದಂಗಿದ್ದಾರೆ. ಸೊ ಬನ್ನಿ ಹೋಗೋಣ ಒಳಗೆ, ಯಾವ ಥರ ಇದೆ ಅನ್ನೋದೆಲ್ಲ ನಿಮಗೆ ತೋರಿಸ್ತೀನಿ. ಕಮ್ ಲೆಟ್ಸ್ ಗೋ. ಮಮ್ಮಿ ಚರ್ಚಲ್ಲಿ ಮಮ್ಮಿ ಇವಾಗ ಇರಲ್ಲ ಕಣ. ಮಮ್ಮಿ ಹೋಗಿ ಎಂಟ್ರೆನ್ಸ್ ಇದೆ ಬ್ರೋ ಒಳಗೆ. ನೋಡ್ತಾ ಇರಿ, ಏನೋ ಇದೆ ಒಳಗಡೆ. ಏನು ಫೋಟೋ ಹೊಡಿತಾರ ಅವರು? ಗೈಸ್, ಹಂಗೆ ಜೋಶಲ್ಲಿ ಒಳಗಡೆ ಬಂದ್ವಿ. ಎಲ್ಲರೂ ಕ್ರೌಡ್ ಇರೋದು ನೋಡಿ ವಿಡಿಯೋ ಎಲ್ಲ ಮಾಡ್ಬೋದು ಅಂತ ಅಂದ್ಕೊಂಡೆ. ಬಟ್ ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ ಬಂದ್ಬಿಟ್ಟು ಆಮೇಲೆ ಹೇಳ್ದ ಇಲ್ಲಿ ವಿಡಿಯೋ ಮಾಡಂಗಿಲ್ಲ ಪಿ ಅಂತ. ಅದಕ್ಕೆ ಅವ್ನು ಗೊತ್ತಿಲ್ದಂಗೆ ಸೈಕಲ್ ಗ್ಯಾಪಲ್ಲಿ ಒಂದಿಷ್ಟು ವಿಡಿಯೋನ ಮಾಡಿದ್ದೀನಿ. ಯಾರ್ಯಾರು ಕ್ರಿಶ್ಚಿಯನ್ ಅವರು ವಿಡಿಯೋ ನೋಡ್ತಿದ್ದ ಹಂಗೆ ಕೈ ಮುಕ್ಕೊಂಬಿಡಿ. ಆ್ಯಂಡ್ ಈಗ ನೀವು ನೋಡ್ತಾ ಇರೋವಂಥದ್ದು 400 ವರ್ಷದ ಹಿಂದೆ ಇರುವಂಥ ಡೆಡ್ ಬಾಡಿ. ಸೊ ಇದನ್ನು ವಿಡಿಯೋ ಮಾಡೋದಕ್ಕಾಗಲಿಲ್ಲ, ಅದಕ್ಕೆ ಫೋಟೋ ಹಾಕಿದೆ. ಅದಕ್ಕೆ ಜೀವ ಇರಲ್ವಾ? ಅದು ಮಮ್ಮಿ ಡೆಡ್ ಬಾಡಿ ಇರೋದು ಅಷ್ಟೇ. ಆಯ್ತು ನೀನು ಅಮ್ಮ ಎಲ್ಲ ನೋಡಿದ್ದೀನಿ. ಫೋಟೋಗ್ರಫಿ ಇದು ಚರ್ಚ್ ಅಲ್ವಾ? ಇದು ಚರ್ಚು. ಹಂಗೆ ಇದನ್ನ ಟಾಪ್ ಟು ಬಾಟಮ್ ನೋಡಿದಾಗ ನನಗೆ 2 ಮೂವಿ ನೆನಪಾಯ್ತು ಗೈಸ್. ಒಂದು 1992, ಇನ್ನೊಂದು ಕಾಂಜರಿಂಗ್. ಸೇಮ್ ಹಂಗೆ ಇದೆ ಮಾತ್ರ. ಸೊ ಗೈಸ್, ನೀವು ನೋಡಿದ್ರಲ್ಲ ಹಿಂದ್ಗಡೆನೆ ಆ ಮಮ್ಮಿದು ಒಂದು ಬಾಡಿನ ಇನ್ನೂ ಅಲ್ಲೇ ಇದೆ. ನಾವು ನೋಡೋದಕ್ಕೆ ಬಿಟ್ಟಿಲ್ಲ, ಐ ಮೀನ್ ಕ್ಯಾಮ್ರಾದಲ್ಲಿ ತೋರ್ಸೋದಕ್ಕೆ ಬಿಡಲಿಲ್ಲ. ನೋ ವಿಡಿಯೋ ನೋ ಫೋಟೋ. ಎಸ್, ನಾವು ನೋಡ್ಕೊಂಡು ಬಂದೋ.
ತುಂಬ ಚೆನ್ನಾಗಿದೆ. ಒಬ್ಬೊಬ್ಬರನ್ನ ಬಿಟ್ಬಿಟ್ರೆ ಭಯ ಪಡ್ಕೊಂಡ್ಬಿಡ್ತಾರೆ, ಗುಂಪುಗೆ ಬಿಟ್ಟೋದಕ್ಕೆ ಎಲ್ಲ ಆರಾಮ್ಸೆ ಹೋಗ್ತಿರೋದು. ಸೊ ಇದು ಆಪೋಸಿಟು ಒಂದು ಚರ್ಚ್ ಇದೆ, ನಿಮಗೆ ಬ್ಲರ್ರಿಂಗ. ಸೊ ಆ ಒಂದು ಚರ್ಚ್ ಇದೆ, ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಈಗ ಇಲ್ಲಿ ಮುಗಿಸ್ಕೊಂಡು ಈಗ ನಾವು ಡೈರೆಕ್ಟು ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ವಿ. ಯಾಕಂದ್ರೆ ನಾಯಿ ನಾನು ರೋಡಲ್ಲಿ ಮತ್ತು ಪಬ್ಲಿಕ್ಕಲ್ಲಿ ವಿಡಿಯೋ ಮಾಡ್ತಾ ಇರೋದು ಫಸ್ಟ್ ಟೈಮ್ ಗೋವಾದಲ್ಲೇ ಮಾಡ್ತಾಯಿದ್ದೀನಿ ಧೈರ್ಯವಾಗಿ. ಬಟ್ ಇಟ್ಸ್ ಓಕೆ. ಆ ಬಾಟ್ಲಿನ ಯಾರು ಎತ್ಕೊಂಡೇ ಹೋಗಲ್ಲ ಅನ್ಕೋ ಗೈಸ್. ನಿಮ್ಗೆ ನಾನು ಅದರ ಆಪೋಸಿಟು ಇದು ಚರ್ಚ್ ಅಂತ ಹೇಳಿ ರಾಂಗ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟೆ. ಬಟ್ ಆ್ಯಕ್ಚುಲಿ ಇದು ಮ್ಯೂಸಿಯಮ್. ಸೊ ಇದು ಚರ್ಚ್ ಅಲ್ಲ. ಯಾರು ಆಮೇಲೆ ಕನ್ಫ್ಯೂಸ್ ಮಾಡ್ಕೊಂಡು ನನಗೆ ಉಗಿತಾ ಇರ್ಬಿಡಿ, ಆಮೇಲೆ ನಾನೇ ಕನ್ಫ್ಯೂಸ್ ಅದೇ ಅದಕ್ಕೆ. ಓಕೆ, ನಮ್ಮ ನಿತಿನ್ ನಾಚಪ್ಪ ಅವರು ಫೋಟೋಗ್ರಫಿ ಆಗಿಬಿಟ್ಟಿದ್ದಾರೆ ಇಲ್ಲಿ. ಓಕೆ ಗೈಸ್, ನಿಮಗೆ ನಾನು ಟ್ರೈನಲ್ಲಿ ಸಿಗ್ತೀನಿ, ಯಾಕಂದರೆ ಗಾಡಿ ಕೊಡ್ಬೇಕು ನಾವು. ಈ ಎರಡು ಗಾಡಿ ಕೊಟ್ಬಿಟ್ಟು ಆಮೇಲೆ ನಿಮಗೆ ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ. ಓಕೆ, ಟೇಕ್ ಕೇರ್. One eternity later. ಸೊ ಗೈಸ್, ನಮ್ಗೆ ಈಗ ಟ್ರೈನ್ ಸಿಕ್ತು ಕುಮಟಾಗೆ ಹೋಗೋದಕ್ಕೆ. ಟ್ರೈನ್ ಹತ್ಕೊಂಡು ಕುತ್ಕೊಂಡಿದ್ದೀವಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ಒಂದು ಗೋವಾ ಬ್ಲಾಗ್. ಸೊ ನೀವೆಲ್ಲರೂ ಇಷ್ಟಪಟ್ಟಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲ ಯಾವ ಥರ ಬಂತು ಅನ್ನೋದು. ನಾವೇನೇನು ಶಾರ್ಟೇಜ್ ಎಲ್ಲ ಕವರ್ ಮಾಡಿದ್ದೀವೋ ಅದೆಲ್ಲನೂ ಕಂಪ್ಲೀಟಾಗಿ ನಿಮಗೆ ತೋರಿಸಿದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಅಂತ ಹೇಳ್ತಾ, ಸಿ ಯು, ಟೇಕ್ ಕೇರ್ ಆ್ಯಂಡ್ ಲವ್ ಯು, ಟಾಟಾ.